ಯಾವ ಹೂವು ಯಾರ ಮುಡಿಗೋ ಭಾಗ 195. ಸ್ವರ್ಣ ರಾಮು ಸಾನ್ವಿಯೊಂದಿಗೆ ಮಾತನಾಡುವ ಧೈರ್ಯ ಮಾಡಿರಲಿಲ್ಲ. ಅವಳು ಎದುರಿಗೆ ಬಂದಾಗ ಅವರ ನಡುವೆ ಮೌನವೇ ಮಾತಾಗಿತ್ತು. ಅವರ ಕಂಗಳಲ್ಲಿ ಅವಳ ಬಗ್ಗೆ ಪ್ರೀತಿ, ಕರುಣೆ, ಅನುಕಂಪ ಹಾಗೂ ಅವರ ಅಸಹಾಯಕತೆ ಎಲ್ಲವೂ ವ್ಯಕ್ತವಾಗುತ್ತಿತ್ತು. ಅವರು ಅವಳನ್ನು ಅಸಹಾಯಕರಾಗಿ ನೋಡುತ್ತಿದ್ದರಷ್ಟೇ. ಸಾನ್ವಿಗೆ ತಾನು ನಾಳೆ ನಿತಿನ್ನನ್ನು ಮದುವೆಯಾಗುವುದಿಲ್ಲ, ವಿಕ್ರಮ್ ಜೊತೆ ತನ್ನ ಮದುವೆ ನಡೆಯುತ್ತದೆ ಅನ್ನುವ ಭರವಸೆ ಇದ್ದರೂ ಅದನ್ನು ಸ್ವರ್ಣ ರಾಮುರೊಂದಿಗೆ ಹೇಳಲಾಗದೆ ಸಂಕಟ ಪಡುತ್ತಿದ್ದಳು. ಸಾನ್ವಿ ಕೂಡ ಅವರೊಂದಿಗೆ ಮಾತನಾಡದೆ ಮೌನದಿಂದಿದ್ದಳು. ಎಲ್ಲರೂ ಒಂದೊಂದು ರೀತಿಯ ನೋವು ಅನುಭವಿಸುತ್ತಿದ್ದರು. ನಾಳೆ ನಡೆಯೋ ಸಾನ್ವಿ ಮದುವೆ ಬಗ್ಗೆ ವಿಕ್ರಮ್ ಯೋಚಿಸುತ್ತಿದ್ದ. ಆದರೆ ನಾಳೆ ನಡೆಯೋ ಘಟನೆ ಬಗ್ಗೆ ಅವನಿಗೆ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಎಲ್ಲರೂ ಮಧ್ಯಾಹ್ನದ ಊಟ ಮಾಡಲು ಬಂದಾಗ ಸಂಜೆ ಎಷ್ಟು ಗಂಟೆಗೆ ಹೊರಡಬೇಕು ಎಂದು ಸಮಯ ಖಾತ್ರಿ ಪಡಿಸಿಕೊಂಡರು. ಎಲ್ಲರೂ ಊಟ ಮುಗಿಸಿದರು. ವಿಕ್ರಮ್ ಕೈ ಗಾಯವಾಗಿದ್ದನ್ನು ಅರಿತಿದ್ದ ಪಲ್ಲವಿ ಅವನಿಗೆ ಕಷ್ಟ ಆಗಬಾರದೆಂದು ಊಟವನ್ನು ಕಲಿಸಿ ಸ್ಪೂನ್ ಕೊಟ್ಟಿದ್ದಳು. ಸಾನ್ವಿ ರೂಮ್ನಿಂದ ಹೊರಗೆ ಬಂದಿರಲಿಲ್ಲ. ಅಂಜಲಿ ಅವಳಿಗೆ ಅಲ್ಲಿಯೇ ಊಟ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಳು. ಆದರೆ ವಿಕ್ರಮ್ ಕುತ್ತಿಗೆಯನ್ನು ಸ್ವಲ್ಪ ಜೋರಾಗಿಯೇ ಒತ್ತಿ ಹಿಡಿದಿದ್ದರಿಂದ ಅವಳಿಗೆ ನೀರನ್ನು ಕೂಡ ಗುಟುಕಿಸಲು ಕಷ್ಟವಾಗಿತ್ತು. ಎಲ್ಲರೂ ಊಟ ಮುಗಿಸಿ ಸ್ವಲ್ಪ ವಿಶ್ರಾಂತಿ ಪಡೆಯುವ ಸಲುವಾಗಿ ಹೋದರು. ಅಂಜಲಿ ತಾನು ಊಟ ಮುಗಿಸಿದ ನಂತರ ಮತ್ತೆ ಸಾನ್ವಿ ರೂಮಿಗೆ ಬಂದಾಗ ಅವಳು ಊಟ ಮಾಡದಿದ್ದನ್ನು ನೋಡಿ ಸಾನ್ವಿ ಯಾಕಪ್ಪ ಊಟ ಮಾಡಿಲ್ಲ ಎಂದಾಗ ಅವಳು ನಿಧಾನವಾಗಿ ಏನಿಲ್ಲ ಅಂಜು ಅಕ್ಕ, ಹಸಿವಿಲ್ಲ ನನ್ಗೆ, ಒಂದು ಸಹಾಯ ಮಾಡ್ತೀರಾ, ಪಲ್ಲವಿ ಅತ್ತಿಗೆನ ಕಳಿಸ್ತೀರಾ ಎಂದಾಗ ಅಂಜಲಿ ಸರಿ ಎಂದು ಹೇಳಿ ಪಲ್ಲವಿ ಬಳಿಗೆ ಬಂದು ಸಾನ್ವಿ ಅವಳನ್ನು ಕರೆಯುತ್ತಿದ್ದಾಳೆಂದು ಹೇಳಿದಾಗ ಪಲ್ಲವಿ ಸಾನ್ವಿ ಬಳಿ ಬಂದಳು. ಪಲ್ಲವಿ ಯಾಕಮ್ಮ ಸಾನ್ವಿ ಊಟ ತಿಂದಿಲ್ಲ ಎಂದಾಗ ಸಾನ್ವಿ ಅಳುತ್ತಾ ಅತ್ತಿಗೆ ನನ್ಗೆ ಗಂಟ್ಲು ತುಂಬಾ ನೋವಾಗಿದೆ, ನೀರನ್ನು ಕೂಡ ನುಂಗೋಕೆ ಆಗ್ತಿಲ್ಲ ಎಂದಳು. ಪಲ್ಲವಿ ನೋಡು ಸಾನ್ವಿ ಆಗಿದೆಲ್ಲ ಆಗೋಗಿದೆ, ಅದನ್ನ ಬದಲಾಯಿಸೋಕೆ ಆಗಲ್ಲ, ನೋಡು ಏನೂ ಆಗಲ್ಲ, ಕಷ್ಟಪಟ್ಟಾದ್ರೂ ನೀನು ತಿನ್ಲೇಬೇಕು ಎಂದಳು ಅನುಕಂಪದಲ್ಲಿ. ಸಾನ್ವಿ ಪ್ರಯತ್ನ ಮಾಡಿದೆ ಅದಕ್ಕೆ, ಆದ್ರೆ ಆಗ್ತಿಲ್ಲ, ತುಂಬಾ ನೋವಾಗ್ತಿದೆ ಎಂದಾಗ ಪಲ್ಲವಿ ಸಾನ್ವಿ ಸ್ಥಿತಿಯನ್ನು ನೋಡಿ ಅಯ್ಯೋ ಎನಿಸಿತು. ಏನೂ ಮಾಡಲು ತೋಚದೆ ಅವಳು ನಿಸ್ಸಹಾಯಕಳಾಗಿ ಪಂಕಜ್ಗೆ ಕಾಲ್ ಮಾಡಿ ಪಂಕಜ್ ಸಾನ್ವಿ ರೂಮ್ಗೆ ಬನ್ನಿ ಎಂದಾಗ ಪಂಕಜ್ ಗಾಬರಿಯಿಂದ ಪಲ್ಲವಿ ಸಾನ್ವಿ ಹುಷಾರಾಗಿದ್ದಾಳ ಎಂದು ಕೇಳುತ್ತಲೇ ರೂಮ್ಗೆ ಬಂದ. ತಟ್ಟೆಯಲ್ಲಿ ಊಟ ಹಾಗೆ ಇದ್ದಿದ್ದನ್ನು ನೋಡಿ ಕೋಪ ಮಾಡಿಕೊಂಡ ಪಂಕಜ್ ಸಾನ್ವಿ ಈಗ ನನ್ಗೆ ಅನ್ನಿಸ್ತಿದೆ ನೀನು ನಿಜವಾಗ್ಲೂ ಹಠಮಾರಿ ಅಂತ. ನಾನು ಅಷ್ಟು ಹೇಳಿದ್ರು ನೀನು ಹಠ ಮಾಡೋದನ್ನ ಬಿಟ್ಟಿಲ್ಲ ಅಲ್ವಾ? ವಿಕ್ರಮ್ ನಿನ್ನತ್ರ ಹಾಗೆ ನಡ್ಕೋಬಾರ್ದಿತ್ತು, ನಡ್ಕೊಂಡ, ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಶಿಕ್ಷೆನೂ ತನಗೆ ತಾನೇ ಕುಟ್ಕೊಂಡಿದ್ದು ಆಯ್ತು. ಇನ್ನು ಏನಮ್ಮ ನಿನ್ನ ಕೋಪ ಹಠ? ಮೊದ್ಲೇ ನಿನ್ಗೆ ಸುಸ್ತು, ಊಟ ಮಾಡಿಲ್ಲ ಅಂದ್ರೆ ಇನ್ನೂ ಸುಸ್ತಾಗುತ್ತೆ. ಊಟ ಕೊಟ್ಟು ಆಗ್ಲೇ 1 ಗಂಟೆಗಿಂತ ಜಾಸ್ತಿ ಆಯ್ತು, ಇನ್ನು ನೀನು ಊಟ ಮಾಡಿಲ್ಲ. ನಾನು ನಿನ್ನಿಂದ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ವಿಕ್ರಮ್ ಹೇಳೋದು ನನ್ಗೂ ನಿಜ ಅನ್ನಿಸ್ತಿದೆ, ನೀನು ಹಠಮಾರಿ ಜಗಮೊಂಡಿ ಎಂದು ಬಿಡುವಿಲ್ಲದೆ ಬೈಯುತ್ತಿದ್ದ. ಪಲ್ಲವಿ ಅವನನ್ನು ತಡೆಯುವ ಪ್ರಯತ್ನ ಮಾಡಿದರು. ಅವನು ಮಾತು ನಿಲ್ಲಿಸಲಿಲ್ಲ. ಕೊನೆಗೆ ಪಲ್ಲವಿ ಕೋಪದಲ್ಲಿ ಪಂಕಜ್ ಸಾಕು ನಿಲ್ಲಿಸ್ತೀರಾ, ನಿಮ್ಮನ್ನು ತಡೆಯೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಆದ್ರೂ ನಿಮ್ಗೆ ನನ್ನ ಮಾತು ಕೇಳೋ ತಾಳ್ಮೆನೇ ಇಲ್ಲ ಅಲ್ವಾ? ನನ್ಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಿ ಎಂದಾಗ ಪಂಕಜ್ ಪಲ್ಲವಿಯ ಕೋಪ ನೋಡಿ ಬೇರೇನೋ ವಿಷಯ ಇರಬೇಕೆಂದುಕೊಂಡವನು ಸಮಾಧಾನದಿಂದ ಅದೇನು ಅಂತ ಹೇಳು ಎಂದಾಗ ಪಲ್ಲವಿ ಸಾನ್ವಿಗೆ ಗಂಟಲು ತುಂಬಾ ನೋವಾಗಿದೆ, ನೀರನ್ನು ಕೂಡ ನುಂಗೋಕೆ ಆಗ್ತಿಲ್ಲ, ಅದಕ್ಕೆ ಪಾಪ ಅವಳು ನನ್ನ ಹತ್ರ ಪ್ರಾಬ್ಲಮ್ ಹೇಳಿದ್ಲು, ಅದಕ್ಕೆ ನನ್ಗೆ ಏನು ಮಾಡ್ಬೇಕು ಅಂತ ಗೊತ್ತಾಗದೆ ನಿಮ್ಗೆ ಕಾಲ್ ಮಾಡ್ದೆ. ನಿಮ್ಗೆ ಇತ್ತೀಚೆಗೆ ತಾಳ್ಮೆ ಕಡಿಮೆ ಪಂಕಜ್, ಮೊದ್ಲೆಲ್ಲ ಎಷ್ಟು ಸಮಾಧಾನವಾಗಿ ಇರ್ತಿದ್ರಿ, ಅದೇ ಈಗ ಎಲ್ಲದಕ್ಕೂ ಕೋಪ ಮಾಡ್ಕೊಂಡು ತಾಳ್ಮೆ ಕಳ್ಕೊತೀರಾ. ಅಟ್ಲೀಸ್ಟ್ ಎದುರಿಗೆ ಇರೋರಿಗೆ ಮಾತಾಡೋಕ್ಕೂ ಅವಕಾಶ ಕೊಡಲ್ಲ ಎಂದಾಗ ಪಂಕಜ್ ಸಾನ್ವಿ ಕಡೆ ಅನುಕಂಪದಿಂದ ನೋಡುತ್ತಾ ಸಾರಿ ಕಂದ ಎನ್ನುತ್ತಿದ್ದಂತೆ ಸಾನ್ವಿ ಪಂಕಜ್ನನ್ನು ತಪ್ಪಿಕೊಂಡು ಅಣ್ಣ ನೀವು ನನ್ನ ಜೊತೆಯಲ್ಲಿ ಹುಟ್ಟಿಲ್ಲ ಅಂದ್ರೂ ಅಣ್ಣನ ಪ್ರೀತಿ ಕೊಡ್ತಿದ್ದೀರಾ, ಅದಕ್ಕೆ ಗೌರವ ಕೊಡದೆ ಇರೋ ಅಷ್ಟು ಕೆಟ್ಟ ಹುಡುಗಿ ನಾನಲ್ಲ, ನೀವು ಹೇಳಿದ ಎಲ್ಲ ಮಾತು ನಾನು ಕೇಳ್ತೀನಿ, ಹಠಮಾರಿ ಅಲ್ಲ, ಆದ್ರೆ ಈಗ ನಾನಿರೋ ಸ್ಥಿತಿಯಲ್ಲಿ ನನ್ಗೆ ಉಗುಳು ನುಂಗೋಕು ಕಷ್ಟ ಆಗ್ತಿದೆ ಅಣ್ಣ. ವಿಕ್ರಮ್ ಸರ್ಗೆ ಕೋಪ ಬಂದ್ರೆ ಅವರ ಕೋಪ ಇಷ್ಟು ಕೆಟ್ಟದಾಗಿರುತ್ತೆ ಅಂತ ಇವತ್ತೇ ನನ್ಗೆ ಗೊತ್ತಾಗಿದ್ದು. ನಿಜ ಹೇಳ್ತಿದ್ದೀನಿ ಅಣ್ಣ, ನನ್ಗೆ ಮಾತಾಡೋಕ್ಕೂ ಕಷ್ಟ ಆಗ್ತಿದೆ, ಇನ್ನು ಊಟ ಹೇಗೆ ಮಾಡ್ಲಿ ಎಂದಾಗ ಪಂಕಜ್ ಸಾರಿ ಒನ್ಸ್ ಅಗೇನ್, ನನ್ನನ್ನ ಕ್ಷಮಿಸಿಬಿಡು ಸಾನ್ವಿ, ನೀನು ವಿಕ್ರಮ್ ಯಾವಾಗ್ಲೂ ಜಗಳ ಆಡ್ತೀರಾ, ನೀವು ಒಂದಾಗ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ನಿನ್ನ ಪ್ರೀತಿ ತ್ಯಾಗಕ್ಕೆ ಒಂದು ಅರ್ಥ ಸಿಗ್ಬೇಕು ಅಂದ್ರೆ ನೀನು ಪ್ರೀತಿ ಮಾಡಿರೋ ವಿಕ್ರಮ್ ಜೊತೆ ನಿನ್ನ ಮದುವೆ ಆಗ್ಬೇಕು, ಅವನ ಜೊತೆ ನೀನು ಸುಖವಾಗಿ ಸಂಸಾರ ಮಾಡ್ಬೇಕು. ನಾನು ಇವತ್ತು ಈ ಸ್ಥಾನದಲ್ಲಿ ಇದ್ದೀನಿ, ನಮ್ಮ ಜೀವನಕ್ಕೆ ಒಂದು ಅರ್ಥ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ವಿಕ್ರಮ್. ಈಗ ಅವನ ಜೀವನ ಅರ್ಥ ಕಳ್ಕೊಂಡಿದೆ, ಅದು ಅರ್ಥಪೂರ್ಣ ಆಗ್ಬೇಕು ಅಂದ್ರೆ ನೀನು ಅವನ
ಜೀವನದಲ್ಲಿ ಬರ್ಬೇಕು ಅನ್ನೋದೇ ನಮ್ಮ ಆಸೆ. ಹೀಗೆ ನೀವು ಸಣ್ಣ ಪುಟ್ಟದಕ್ಕೆ ಜಗಳ ಆಡ್ತಾ ಕುತ್ಕೊಂಡ್ರೆ ಎಲ್ಲಿ ಅವನು ನಾಳೆ ನಿನ್ಗೆ ತಾಳಿ ಕಟ್ಟಲ್ವೋ ಅನ್ನೋ ಭಯ ನನ್ನನ್ನ ಕಾಡ್ತಿದ್ಯಮ್ಮ. ಅದಕ್ಕೆ ಹಾಗೆ ನಿನ್ ಮೇಲೆ ಕೂಗಾಡಿದೆ. ಸಾರಿ. ಅವನು ಕೂಡ ನಿನಗೆ ನೋವು ಮಾಡಿದಕ್ಕೆ ತುಂಬಾ ಕೊರಗ್ತಿದ್ದಾನೆ. ಅವನಿಗೂ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ, ಆದ್ರೆ ಅವನು ಅದನ್ನ ಹೊರಗೆ ತೋರಿಸ್ತಿಲ್ಲ ಅಷ್ಟೇ. ನನಗೆ ಅನಿಸಿದ ಮಟ್ಟಿಗೆ ಪ್ರೀತಿ ವಿಷಯದಲ್ಲಿ ಅವನು ತುಂಬಾ ದಡ್ಡ. ಮೋಸ ಕುತಂತ್ರ ತುಂಬಿರೋ ನಾಟಕದ ಪ್ರೀತಿನೇ ಅವನಿಗೆ ಅರ್ಥ ಆಗ್ಲಿಲ್ಲ. ಈಗ ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು ಹೋಗ್ಲಿ, ಅವನ್ ಮನ್ಸಲ್ಲಿ ನಿನ್ ಬಗ್ಗೆ ಇರೋ ಪ್ರೀತಿ ಕೂಡ ಅರ್ಥ ಆಗ್ತಿಲ್ಲ. ಅದಕ್ಕೆ ಕಣಮ್ಮ, ನಾವುಗಳು ತಾಳ್ಮೆಯಿಂದ ಇದ್ದು ಅವನ ಜೀವನ ಸರಿ ಮಾಡ್ಬೇಕು. ನಿನ್ನ ಪ್ರೀತಿ ಅವನಿಗೆ ಆಗ್ದಿದ್ರು, ಅವನ ಪ್ರೀತಿ ಅವನಿಗೆ ಗೊತ್ತಾಗ್ದಿದ್ರು ಪರವಾಗಿಲ್ಲ, ನಿನ್ ಪ್ರೀತಿ ಅವನಿಗೆ ಸಿಗಬೇಕು. ಪ್ಲೀಸ್ ಕಣಮ್ಮ, ದಯವಿಟ್ಟು ನೋವನ್ನ ಸಹಿಸ್ಕೋ. ವಿಕ್ರಮ್ ನಾಳೆ ನಿನ್ಗೆ ತಾಳಿ ಕಟ್ಟಿದ್ಮೇಲೆ ನಿನ್ನೆಲ್ಲ ನೋವು ಕೊನೆಯಾಗುತ್ತೆ. ಆಮೇಲೆ ಅವನ ಜೊತೆ ನೀನು 100 ಕಾಲ ಸುಖವಾಗಿ ಬಾಳ್ಬೇಕು. ಇದು ನಮ್ಮೆಲ್ಲರ ಆಶಯ. ನೋಡು, ಎಲ್ಲ ನೋವನ್ನು ಮರೆತು ಸಂತೋಷವಾಗಿರಮ್ಮ. ಪ್ಲೀಸ್, ಕಷ್ಟ ಆದ್ರೂ ಪರವಾಗಿಲ್ಲ, ಊಟ ತಿನ್ನಮ್ಮ ಎಂದಾಗ ಸಾನ್ವಿ, ನೀವು ನನ್ ಮೇಲೆ ಇಟ್ಟಿರೋ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್ ಅಣ್ಣ. ಆ ದೇವ್ರು ನನ್ನ ತಂದೆ ತಾಯಿನ ಕಿತ್ಕೊಂಡ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ತೋರಿಸೋ ನಿಮ್ಮೆಲ್ಲರನ್ನ ನನ್ಗೆ ಕೊಟ್ಟಿದ್ದಾನೆ. ನಾನು ತಂದೆ ತಾಯಿ ಪ್ರೀತಿ ಮಾತ್ರ ಕಳ್ಕೊಂಡೆ, ಆದ್ರೆ ಈಗ ನನ್ಗೆ ಅಪ್ಪ ಅಮ್ಮ ಮಾತ್ರ ಅಲ್ಲ, ಅಣ್ಣಂದಿರು, ಅತ್ತಿಗೆ, ಅಕ್ಕಂದಿರು ಎಲ್ಲ ಸಿಕ್ಕಿದ್ದಾರೆ. ಅವರು ಕೂಡ ನನ್ನನ್ನ ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಇಷ್ಟು ವರ್ಷ ನನ್ಗೆ ಸ್ವರ್ಣ, ರಾಮು ಪ್ರೀತಿ ಬಿಟ್ರೆ ಬೇರೆ ಯಾರು ಪ್ರೀತಿ ತೋರಿಸಿಲ್ಲ, ಆದ್ರೆ ಈಗ ನನ್ಗೆ ನಿಮ್ಮೆಲ್ಲರ ಪ್ರೀತಿ ಸಿಕ್ತು. ನನ್ ಜೀವನ ಸಾರ್ಥಕ ಅನ್ನಿಸ್ತು. ಈಗ್ಲೇ ನನ್ನ ಪ್ರಾಣ ಹೋದ್ರೂ ಸಂತೋಷವಾಗಿ ಪ್ರಾಣ ಬಿಡ್ತೀನಿ ಎಂದಾಗ ಪಲ್ಲವಿ ಅವಳನ್ನು ತಪ್ಪಿಕೊಳ್ಳುತ್ತಾ, ಪ್ಲೀಸ್ ಸಾನ್ವಿ, ಹೀಗೆಲ್ಲ ಮಾತಾಡ್ಬಿಡ. ನಿನಗೆ ಎಲ್ರೂ ಪ್ರೀತಿ ಜೊತೆಗೆ ವಿಕ್ರಮಣನ ಪ್ರೀತಿನೂ ಸಿಗ್ಬೇಕು. ಆ ಪ್ರೀತಿಯಲ್ಲಿ ನೀನು ಇಡೀ ಜೀವನ ಕಳಿಬೇಕು. ಆಗ್ಲೇ ನಿನ್ನ ಜೀವನ ಸಾರ್ಥಕ ಆಗೋದು. ಪ್ರೀತಿಸಿದವರ ಪ್ರೀತಿ ಸಿಕ್ಕಿದ್ರೆ ಅದಕ್ಕಿಂತ ಸಂತೋಷ ಜೀವನದಲ್ಲಿ ಯಾವುದೂ ಇಲ್ಲ. ಎಲ್ಲ ಒಳ್ಳೇದಾಗತ್ತೆ. ಪ್ಲೀಸ್ ಈಗ್ಲಾದ್ರೂ ಊಟ ಮಾಡು ಎನ್ನುತ್ತಾ ಸಾನ್ವಿಯನ್ನು ಕೂರಿಸಿ ತಾನೇ ತುತ್ತು ಮಾಡಿ ನಿಧಾನವಾಗಿ ಊಟ ಮಾಡಿಸಿದಳು. ಸಾನ್ವಿಗೆ ತುತ್ತು ನುಂಗಲು ಕಷ್ಟವಾದರೂ ಪಲ್ಲವಿ ಪಂಕಜ್ನ ಪ್ರೀತಿಗೆ ಬೆಲೆ ಕೊಟ್ಟು ನಿಧಾನವಾಗಿ ನುಂಗುತ್ತಾ ಊಟ ಮಾಡಿದಳು. ಸಾನ್ವಿಗೆ ಊಟ ಮಾಡಿಸಿದ ನಂತರ ಪಲ್ಲವಿ, ಪಂಕಜ್, ಸಾನ್ವಿಗೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡಿ, ನುಂಗಿ ಮಲಗ್ಲಿ. ನಾವೆಲ್ಲ ರೆಡಿಯಾಗಿ ಎಲ್ಲವನ್ನೂ ರೆಡಿ ಮಾಡ್ಕೊಂಡು ನಂತರ ಸಾನ್ವಿ ರೆಡಿ ಆಗ್ತಾಳೆ. ಸಾನ್ವಿ ಎಲ್ಲ ರೆಡಿ ಆದ್ಮೇಲೆ ನಿನ್ನನ್ನ ಏಳಿಸ್ತೀನಿ, ರೆಡಿ ಆಗುವೆ ಅಂತೆ. ಇನ್ನೂ ತುಂಬಾ ಟೈಮ್ ಇದೆ, ಸ್ವಲ್ಪ ಲೇಟ್ ಆಗಿ ಹೋದ್ರು ಪರವಾಗಿಲ್ಲ, ಫಸ್ಟ್ ನೀನು ರೆಸ್ಟ್ ಮಾಡು. ಪಂಕಜ್ ಬನ್ನಿ, ಎಲ್ಲ ತಯಾರಿ ಮಾಡ್ಕೊಳ್ಳೋ ಕಡೆ ಗಮನ ಕೊಡೋಣ. ಎಲ್ಲ ತಯಾರಿ ಆದ್ಮೇಲೆ ಕೊನೆಯಲ್ಲಿ ಸಾನ್ವಿನ ಎಬ್ಬಿಸಿದ್ರೆ ಆಯ್ತು, ಅವಳು ರೆಸ್ಟ್ ಮಾಡ್ಲಿ, ನಾವು ಹೋಗೋಣ ಎಂದಾಗ ಪಂಕಜ್, ನೀನು ಹೋಗು, ನಾನು ಸಾನ್ವಿಗೆ ಟ್ಯಾಬ್ಲೆಟ್ ತಂದು ಕೊಟ್ಟು ಬರ್ತೀನಿ ಎಂದಾಗ ಅವರಿಬ್ಬರು ರೂಮ್ನಿಂದ ಹೊರಗೆ ಬಂದರು. ಪಂಕಜ್ ಸಾನ್ವಿಗೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಂದು ಕೊಟ್ಟ. ಅವಳು ಟ್ಯಾಬ್ಲೆಟ್ ತೆಗೆದುಕೊಂಡು ಮಲಗಿದಳು. ವಿಕ್ರಮ್ ಸಾನ್ವಿ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದ. ಅವನು ಮನಸ್ಸಿನಲ್ಲಿ, ಸಾನ್ವಿ, ಈಗ್ಲೇ ನಿನ್ನನ್ನ ನೋಡ್ಬೇಕು ಅನ್ನಿಸ್ತಿದೆ, ಆದ್ರೆ ನಿನ್ನ ಎದುರಿಗೆ ಬರೋ ಧೈರ್ಯ ನನಗಿಲ್ಲ ಎಂದುಕೊಂಡವನು ಪಲ್ಲವಿಯ ಬಳಿ ಬಂದು, ಪಲ್ಲವಿ, ಸಾನ್ವಿ ಊಟ ಮಾಡಿದ್ಲಾ ಎಂದಾಗ ಪಲ್ಲವಿ ನಡೆದ ಯಾವ ವಿಷಯವನ್ನು ಅವನಿಗೆ ಹೇಳದೆ, ಹ್ಞೂ ಅಣ್ಣ ಊಟ ಮಾಡಿದ್ಲು ಅಂದಾಗ ಮತ್ತೆ ವಿಕ್ರಮ್, ಸಾನ್ವಿ ಏನ್ ಮಾಡ್ತಿದ್ದಾಳೆ, ಈಗ್ಲೇ ನಾನು ಅವಳನ್ನ ನೋಡ್ಬೇಕು. ಪಲ್ಲವಿ, ನನ್ಗೇನಾಗಿದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಸಾನ್ವಿ ದೃಷ್ಟಿಯಲ್ಲಿ ನಾನು ತುಂಬಾ ಕೆಟ್ಟವನಾಗ್ತಿದ್ದೀನಿ, ಆದ್ರೆ ಅವಳಿಗೆ ನೋವು ಮಾಡೋ ಉದ್ದೇಶ ಆಗ್ಲಿ ಮನಸ್ಸಾಗ್ಲಿ ನನಗಿಲ್ಲ. ಉದ್ದೇಶ ಪೂರ್ವಕವಾಗಿ ನಾನು ಇದ್ಯಾವುದನ್ನು ಮಾಡ್ತಿಲ್ಲ, ಆದ್ರೆ ಅವಳು ನನ್ನ ಅರ್ಥ ಮಾಡ್ಕೊಳ್ದೆ ಮಾತಾಡಿ ನನ್ನನ್ನ ನೋಯಿಸ್ತಾಳೆ. ಆಗ ನನಗೆ ಕೋಪ ತಡ್ಕೊಳಕ್ಕಾಗಲ್ಲ. ಆದ್ರೆ ನಾನು ತುಂಬಾ ತಾಳ್ಮೆ ಇದ್ದ ಮನುಷ್ಯ. ಎಲ್ಲರ ವಿಷಯದಲ್ಲಿರುವ ತಾಳ್ಮೆ ಸಾನ್ವಿ ವಿಷಯದಲ್ಲಿ ಮಾತ್ರ ಇಲ್ಲ. ಯಾಕೆ ಅಂತ ನನ್ಗೂ ಅರ್ಥ ಆಗ್ತಿಲ್ಲ. ಆದ್ರೆ ಅವಳಿಗೆ ನೋವು ಮಾಡಿದ್ಮೇಲೆ ನನಗೆ ನನ್ನ ಪ್ರಾಣನೇ ಹೋದಷ್ಟು ನೋವಾಗುತ್ತೆ. ಆದರೆ ಇದನ್ನೆಲ್ಲ ಅವಳಿಗೆ ಹೇಗೆ ಹೇಳ್ಬೇಕು, ನನ್ನ ಫೀಲಿಂಗ್ಸ್ ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದೇ ನನ್ಗೆ ಗೊತ್ತಾಗ್ತಿಲ್ಲ. ಇನ್ನು ಅವಳು ನನ್ನನ್ನ ತಪ್ಪು ತಿಳ್ಕೊಂಡಿದ್ದಾಳೆ. ಅವಳು ಮನಸ್ಸಲ್ಲಿ ನಿತಿನ್ಗೆ ಅವಳನ್ನ ಮದ್ವೆ ಮಾಡಿ ಕೊಟ್ಟು ಅವಳನ್ನ ಅವಳ ಸ್ವರ್ಣ ರಾಮುಯಿಂದ ಮನೆಯಿಂದ ಅವಳನ್ನ ದೂರ ಮಾಡ್ತಿದ್ದೀನಿ, ಇದು ದ್ವೇಷದಿಂದ ಮಾಡ್ತಿರೋದು ಅಂತಾನೆ ಅನ್ಕೊಂಡಿದ್ದಾಳೆ. ನಾನು ಎಷ್ಟು ಹೇಳಿದ್ರು ನನ್ ಮಾತನ್ನ ನಂಬೋದೇ ಇಲ್ಲ. ಅವಕಾಶ ಸಿಕ್ಕಾಗೆಲ್ಲ ಅದನ್ನ ಪ್ರೂವ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದೀನಿ, ಆದರೆ ಅವಳು ಒಪ್ಪುವುದಕ್ಕೆ ರೆಡಿ ಇಲ್ಲ. ಮತ್ತದೇ ಚುಚ್ಚು ಮಾತು ಕೇಳಿದ್ರೆ ನನ್ ಮನ್ಸಿಗೂ ನೋವಾಗುತ್ತೆ ಅಲ್ವಾ, ಅದಕ್ಕೆ ಅಷ್ಟು ಕ್ರೂರವಾಗಿ ನಡ್ಕೊಂಡಿತ್ತು. ನನ್ಗೂ ಸಾಕಾಗಿ ಹೋಗಿದೆ. ಅವಳ ಈ ತಪ್ಪು ತಿಳಿವಳಿಕೆಯಿಂದ ಯಾವಾಗ ಹೊರಗೆ ಬರ್ತೀನೋ ಅನ್ನಿಸ್ಬಿಟ್ಟಿದೆ. ನಾಳೆ ಮದುವೆ ಮುಗಿದ್ಮೇಲೆ ಅವಳಿಗೆ ನಾನು ಕೊಡೋ ಗಿಫ್ಟ್ ಒಂದಿದೆ, ಅದನ್ನ ಸರ್ಪ್ರೈಸ್ ಆಗಿ ಇಷ್ಟು ದಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನ ನಾಳೆನೇ ಹೇಳ್ಬೇಕು ಅನ್ನೋದು ನನ್ನ ಆಸೆ. ಇವತ್ತು ಒಂದು ದಿನ ಹೇಗೋ ಕಳೆದ್ ಬಿಟ್ರೆ ಸಾಕು, ನಾಳೆ ಸಾನ್ವಿ ನನ್ನ ಅರ್ಥ ಮಾಡ್ಕೊಳ್ತಾಳೆ. ನಾಳೆಯಿಂದ ನಮ್ಮಿಬ್ಬರ ಮಧ್ಯೆ ಒಂದು ಹೊಸ ಬಾಂಧವ್ಯ ಏರ್ಪಡುತ್ತೆ, ಅಷ್ಟು ಸಾಕು ನನ್ಗೆ ಎಂದಾಗ ಪಲ್ಲವಿ ಮನಸ್ಸಿನಲ್ಲಿ, ಅಣ್ಣ ನೀವು ಸರ್ಪ್ರೈಸ್ ಕೊಡೋದಿರ್ಲಿ, ನಿಮ್ಗೆ ಶಾಕ್ ಆದಿದೆ. ನೀವು ಅಂದುಕೊಂಡಿರುವ ಬಾಂಧವ್ಯ
ನಿಮ್ಮ ಮತ್ತೆ ಸಾನ್ವಿ ಮಧ್ಯೆ ಏರ್ಪಡುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಹೊಸ ಬಾಂಧವ್ಯಕ್ಕೆ ನೀವಿಬ್ರು ಹೆಜ್ಜೆ ಇಡ್ತೀರಾ ಇದಂತೂ ಗ್ಯಾರಂಟಿ. ನಾವೆಲ್ಲರೂ ನಿಮ್ಮ ಸಾನ್ವಿ ಮದ್ವೆ ಆಗೇ ಆಗುತ್ತೆ ಅಂತ ನಂಬ್ಕೊಂಡಿದೀವಿ. ಆದ್ರೆ ಇದರಲ್ಲಿ ವ್ಯತ್ಯಾಸ ಆದ್ರೆ ನಾನು ಇನ್ಯಾವತ್ತೂ ದೇವರನ್ನ ನಂಬಲ್ಲ ಎಂದುಕೊಂಡವಳು ವಿಕ್ರಮಣ್ಣ, ಮೊದಲು ನೀವು ಯೋಚನೆ ಮಾಡೋದನ್ನ ಬಿಡಿ, ಎಲ್ಲ ಸರಿ ಹೋಗುತ್ತೆ. ಸಾನ್ವಿ ನಿಮ್ಮನ್ನ ಅರ್ಥ ಮಾಡ್ಕೋತಾಳೆ. ಅದೇ ವಿಷಯ ಮನ್ಸಲ್ಲಿ ಯೋಚನೆ ಮಾಡ್ತಾ ನಿಮಗೆ ನೀವೇ ನೋವು ಮಾಡ್ಕೋಬೇಡಿ. ಸಾನ್ವಿನ ನೋಡ್ಬೇಕು ಅಂದ್ರಿ ಅಲ್ವಾ, ಅವಳು ಮಲಗಿದಾಳೆ, ನೀವು ಧಾರಾಳವಾಗಿ ಹೋಗಿ ನೋಡ್ಕೊಂಡು ಬರಬಹುದು ಎಂದದ್ದನ್ನು ಕೇಳಿ ವಿಕ್ರಮ್ ಸಾನ್ವಿ ಮಲಗಿದ್ದಲ್ಲಿಗೆ ಬಂದ. ವಿಕ್ರಮ್ ಸಾನ್ವಿಯನ್ನು ನೋಡಿದ. ಅವಳ ಕೆನ್ನೆ ಮೇಲೆ ಬಂದಿದ್ದ ಅವನ ಕೈಬೆರಳ ಗುರುತು ಹಾಗೂ ಕುತ್ತಿಗೆಯಲ್ಲಿದ್ದ ಗುರುತನ್ನು ನೋಡಿ ನೊಂದುಕೊಂಡ. ಅವಳ ಸ್ಥಿತಿಗೆ ತಾನೇ ಕಾರಣ ಎನ್ನುತ್ತಾ ತನ್ನನ್ನು ತಾನು ಹೀಯಾಳಿಸಿಕೊಂಡು ಅಲ್ಲಿ ನಿಲ್ಲಲಾರದೆ ರೂಮ್ನಿಂದ ಹೊರಗೆ ಬಂದವನು ಪಂಕಜ್ನ ಬಳಿ ಬಂದು, ಪಂಕಜ್, ನಿಜವಾಗ್ಲೂ ನಾನು ಮನುಷ್ಯನೇ ಅಲ್ಲ ಕಣೋ. ಸಾನ್ವಿಗೆ ಎಷ್ಟು ನೋವು ಮಾಡಿದ್ದೀನಿ. ಪಾಪ ಅವಳ ಮುಖವನ್ನು ಕೂಡ ಯಾರಿಗೂ ತೋರಿಸದೇ ಇರೋ ತರ ಪರಿಸ್ಥಿತಿ ತಂದ್ಬಿಟ್ಟೆ. ನಾನು ಅಷ್ಟು ಕಠೋರವಾಗಿ ಅವಳತೆ ನಡ್ಕೊಂಡಿದ್ದೀನಿ ಅಂತ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅವರು ನನ್ನನ್ನಂತೂ ಸುಮ್ಮನೆ ಬಿಡಲ್ಲ. ಇಷ್ಟು ವರ್ಷ ನಾನು ಅವಳ ವಿಷಯವಾಗಿ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ. ಅವಳ ಮದುವೆ ಬಗ್ಗೆ ನಾನೇ ಡಿಸಿಷನ್ ತಗೊಂಡಿದ್ದೀನಿ. ಆದ್ರೆ ಅಪ್ಪ ಅಮ್ಮ ಇದ್ಯಾವುದರ ಬಗ್ಗೆ ಇದುವರೆಗೂ ನನ್ನನ್ನ ಪ್ರಶ್ನೆ ಮಾಡಿಲ್ಲ. ಆದ್ರೆ ಇವತ್ತು ಅವರ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡಿದ್ದೀನಿ ಅನ್ನಿಸ್ತಿದೆ. ನಾನು ಈ ರೀತಿ ಅವಳಿಗೆ ನೋವು ಮಾಡಿದ್ದೀನಿ ಅಂದ್ರೆ ಅವರಂತೂ ನನ್ನನ್ನು ಖಂಡಿತ ಕ್ಷಮಿಸಲ್ಲ. ಈಗ ಸಾನ್ವಿ ಎಲ್ಲರ ಮುಂದೆ ಬರ್ಲೇಬೇಕು. ಬಂದಾಗ ನಾನು ಹೊಡೆದಿರೋದ್ರಿಂದ ಅವಳ ಕೆನ್ನೆ ಮೇಲೆ ಕುತ್ತಿಗೆಯಲ್ಲಿ ಇರೋ ಗುರುತು ಕಾಣಿಸುತ್ತೆ. ಆಗ ಎಲ್ರು ಕೇಳೋ ಪ್ರಶ್ನೆಗೆ ಸಾನ್ವಿ ಏನು ಉತ್ತರ ಕೊಡ್ತಾಳೆ? ಅಕಸ್ಮಾತ್ ನಾನು ಹೀಗೆ ಮಾಡ್ದೆ ಅಂದ್ರೆ ಅಪ್ಪ ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಎಂದ. ವಿಕ್ರಮ್ ತಾನು ಮಾಡಿದ ತಪ್ಪಿಗೆ ಒಳಗೊಳಗೆ ಕೊರಗಿ ಸಂಕಟ ಪಡುತ್ತಿದ್ದ. ಅವನು ಮನಸ್ಸಿನಲ್ಲಿ ಸಾನ್ವಿಗೆ ಕೊಟ್ಟ ನೋವಿಗೆ ನಾನು ಕೊಟ್ಕೊಂಡಿರೋ ಶಿಕ್ಷೆ ಕಮ್ಮಿನೇ ಎಂದುಕೊಂಡವನು ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದ. ಮುಳ್ಳು ಚುಚ್ಚಿ ಆಗಿದ್ದ ಗಾಯ ಹೆಚ್ಚು ನೋಯಲಾರಂಭಿಸಿದವು. ಅದರಿಂದ ಅವನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಮಾಡಿದ ತಪ್ಪನ್ನು ಅರಿತುಕೊಂಡು ನಮ್ಮ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸೋದು ನ್ಯಾಯನಾ, ಅಥವಾ ತಪ್ಪನ್ನು ಒಪ್ಪಿಕೊಳ್ಳದೆ ನಾವು ಮಾಡಿದ್ದೆ ಸರಿ ಅನ್ನೋದು ನ್ಯಾಯನಾ? ಪ್ರಶ್ನೆ ನಿಮಗೆ ನೀವೇ ಕೇಳ್ಕೊಳ್ಳಿ. ಉತ್ತರ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಚಂದಾದಾರರಾಗಿ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.